ಈಗ ಒಂದು ಅಭಿಪ್ರಾಯ ಮೂಡಿದೆ. ಆ ಅಭಿಪ್ರಾಯವನ್ನು ಬದಲಾಯಿಸೋಕ್ಕೆ ತುಂಬ ಹಾರ್ಡಾಗಿ ಶ್ರಮ ವಹಿಸಿ ನಾವು ಕೆಲಸ ಮಾಡೋಣ, ನಮ್ಮ ಒಗ್ಗಟ್ಟನ್ನು ಸಾಬೀತು ಮಾಡೋಣ, ಈ ಸರ್ಕಾರ ಸುಲಲಿತವಾಗಿ ಸುಭದ್ರವಾಗಿದೆ ಅನ್ನುವಂಥ ಭಾವನೆ ಮೂಡಿಸೋಣ ಅನ್ನುವಂಥ ಕನಿಷ್ಠ ಪರಿಜ್ಞಾನ ಯಾರಿಗೂ ಇಲ್ಲ. ಹೆಂಗಾದರೂ ಮಾಡಿ ಇದು ಹಿಂಗೆ ಮಾಡಿ ಜನ ಮಾತಾಡ್ಕೊಳ್ಳೋಂಗೆ ಮಾಡೋಣ. ನಾವು ಇವ್ರ ಪರ, ನಾವು ಅವ್ರ ಪರ, ನಾನು ಬೇಕಾದರೆ ಅವ್ರಿಗೋಸ್ಕರ ನಾನು ಪ್ರಾಣನೂ ಬಿಟ್ಬಿಡ್ತೀನಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. ಆಲ್ ರೈಟ್, ಓಕೆ. ಇದಕ್ಕೆ ಕೌಂಟ್ರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸ್ವತಃ DCM. ಏನು ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ನಾನು ಮಹದೇವಪ್ಪಂಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ ಇಲ್ಲಿ. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಏನು ಅನ್ಸುತ್ತೆ ಅಶ್ವಿನ್ ಕೇಳಿಸ್ಕೊಂಡ್ರೆ ಇದು ಡಿ ಕೆ ಶಿವಕುಮಾರ್ ಅವ್ರ ಮಾತು? ಮಹದೇವಪ್ಪ ಅವ್ರಿಗೆ ಇವ್ರು ಉತ್ತರ ಕೊಡಲ್ಲ, ಆದರೆ ಪದೇ 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 ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ. ಮಾತಾಗಿದೆ ಹೈಕಮಾಂಡ್ ಮುಂದೆ, ನಂದು ಸಿದ್ದರಾಮಯ್ಯನವ್ರದ್ದು ಮಾತಾಗಿದೆ ಮಾತಾಗಿದೆ ಮಾತಾಗಿದೆ. ಟೈಮ್ ಬಂದಾಗ ಅದು ಗೊತ್ತಾಗುತ್ತೆ. ಸಿದ್ದರಾಮಯ್ಯನವ್ರು ಇಲ್ಲಿ ಮಠ ಹೌದು ಮಾತುಕತೆ ಆಗಿದೆ ಅಂತ ಒಂದು ಮಾತು ಮಾತಾಡಿಲ್ಲ. ಅಂದ್ರೆ ಇವರು ಇದನ್ನ ಯಾಕೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂದ್ರೆ ಸರ್ವರೋಗಕ್ಕೂ ಒಂದೇ ಮದ್ದು, ಏನದು? ಮಾತಾಗಿದೆ. ರಾಧಾ ಮೇಡಮ್, ನಿಮ್ಮ ವಿಶ್ಲೇಷಣೆಯಲ್ಲಿ ನಿಜವಾಗ್ಲೂ ಅರ್ಥಗರ್ಭಿತವಾಗಿದೆ. ಯಾಕೆಂದರೆ ಒಂದು ಮಾತು ಹೇಳಿದ್ರಿ, ಸುಭದ್ರವಾದ ಸರ್ಕಾರ ಕೊಡ್ತೀರಾ ಅಂತ ನಾವು ಇನ್ಕ್ಲೂಡಿಂಗ್ ಜನಸಾಮಾನ್ಯರು ನಾವು ಅಂದ್ಕೊಂಡಿದ್ದೀವಿ ಅಂತ. 139 ಶಾಸಕರು, 34 ಕ್ಯಾಬಿನೆಟ್, 147 ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಕೊಬಿಟ್ಟಿದ್ದಾರೆ. ಇವರೆಲ್ಲರೂ ಇವರ ಒಂದು ನೆಮ್ಮದಿ, ಇವರ ಒಂದು ವಿಲಾಸಿ ಜೀವನ ಮಾಡಲಿಕ್ಕೆ ಇವ್ರುಗಳೆಲ್ಲ ಜನಸಾಮಾನ್ಯರು ತೆರಿಗೆ ಹಣದಲ್ಲಿ ಮಾಡಿ ನಿಜವಾಗ್ಲೂ ಇವಾಗ ನಾವು ವಿರೋಧ ಪಕ್ಷದವರಿದ್ರೂ ನಾವು ಜನಸಾಮಾನ್ಯರೇ, ನಮಗೂ ಇವ್ರು ಏನಾದರೂ ಅಭಿವೃದ್ಧಿ ಮಾಡಿದ್ರೆ ಖುಷಿ ಪಡೋವಂಥದ್ದು ನಾವುಗಳೂ. ಯಾವ್ದಾದ್ರು ಒಂದು ರಸ್ತೆ ಆಗಲಿ, ನೀರಾವರಿ ಯೋಜನೆ ಆಗಲಿ, ಇಲ್ಲ ಮೂಲಭೂತ ಸೌಕರ್ಯಗಳನ್ನ ಬೆಂಗಳೂರು ಈಗ ಉದಾಹರಣೆ ಮಹಾನಗರ ಪಾಲಿಕೆಗಳನ್ನ ತಗೊಂಡಾಗ ಮಾಡಿದಾಗ ನಿಜವಾಗ್ಲೂ ಅದರ ಅನುಭವ ಪಡ್ಕೊಳ್ಳೋವಂಥವ್ರು ನಾವೂ ಇದ್ದೀವಿ. ವಿರೋಧ ಪಕ್ಷ ಇರಲಿ, ಇನ್ನೊಂದು ಯಾವುದೇ ಮಗದೊಂದಿರಲಿ ಮೇಡಮ್, ಇವ್ರಿಗೆ ಇಷ್ಟೆಲ್ಲ ಚಾನ್ಸ್ ಕೊಟ್ಟು ಒಂದು ಸುಭದ್ರವಾದ ಸರ್ಕಾರನೇ ನಡೆಸೋಕ್ಕಾಗ್ತಿಲ್ವಲ್ಲ ಮೇಡಮ್? ಇಷ್ಟು 2.5 ವರ್ಷ ಆಯಿತು. ಇನ್ನೂ ನೀನಾ CM ನಾನಾ CM ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಯಾರಿಗೆ ಬೇಕು ನಮ್ಗೆ ಅವರಲ್ಲಿ ಯಾರನ್ನ ಮಾಡ್ಕೊಂಡ್ರು CMನ ನಾವು ನಮ್ಮ CM ಅಂತಾನೆ ಕೊನೆಗೆ ನಾವು ಹೇಳೋದು. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಾವು ಗಂಡು ಹೆಣ್ಣು ಮಾತು ಕೊಟ್ರೆ ಸರ್ ಮಿನಿಮಮ್ ಒಂದು ವರ್ಷದ ಮೇಲೆ ಇಟ್ಕೊಳ್ಳಲ್ಲ ಸರ್, ಮಾಡ್ಬಿಡ್ತೀವಿ ನಾವು. ಬಾಳ ದಿನ ಇಟ್ಕೊಳಕ್ಕಾಗಲ್ಲ ಗಂಡು ಹೆಣ್ಣನ್ನ. ಮಾತಾಗಿದೆ, ಮಾತು ಕೊಟ್ಟಿದ್ದಾರೆ. ಮಾತು ಕೊಟ್ಟು 2.5 ವರ್ಷ ಆಯ್ತು ಅಲ್ವಾ ಮೇಡಮ್? ಈಗ ಜನಕ್ಕೂ ನಾವೀಗ ಕೇಳ್ಕೊಳ್ಳೋದೇನಂದ್ರೆ, ಯಾವಾಗಲೂ ಹೇಳ್ತಿರ್ತೀವಿ, ಸುಮ್ಮನೆ ನಾವು ಮಾತು ಕೇಳ್ತಿರ್ತೀವಿ, ಭ್ರಷ್ಟಾಚಾರ ಇದೆ, ಅಧಿಕಾರಿಗಳ ಮಾತು ಕೇಳ್ತಿಲ್ಲ, ಅದೊಂದು ಸೈಡ್ಗೆ ಇಡಿ. ನಿಮ್ಮನ್ನ 139 ಕೊಟ್ಟಿದ್ದಾರೆ ಅಂದಾಗ ಒಂದು ಉತ್ತಮವಾದಂಥ ಆಡಳಿತ ಕೊಡಿ, ಸುಭದ್ರವಾದ ಆಡಳಿತ ಕೊಡಿ ಅಂತ ಜನರೇ ನಿಮ್ಮನ್ನ ಕೂರಿಸಿದ್ದಾರೆ. ಅದ್ಭುತವಾದ 5 ಗ್ಯಾರಂಟಿ ಕೊಡ್ತಿದ್ದೀರಾ ಅಂತ ನೀವೇ ಹೇಳ್ತಿದ್ದೀರಾ. ಅದನ್ನು ಹೇಗೆ ನಡೀತಾ ಇದೆ ಅಂತ ನೀವು ಫಾಲೋಅಪ್ಪೂ ಕೂಡ ಮಾಡಲ್ಲ. ಅದೂ ಬೇಡ, ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವು ಕಾಳಜಿ ವಹಿಸೋದಾದರೆ ಜನ ನಿಮ್ಗೆ ಶಬಾಷ್ಗಿರಿ ಕೊಡ್ತಾರೆ. ದಿನ ಬೆಳಿಗ್ಗೆ ಆದರೆ ಮೇಡಮ್ ಸಮ್ಮಿಶ್ರ ಸರ್ಕಾರದಂಗೆ 2 ಬಣ ಮಾಡ್ಕೊಂಡಿದ್ದಾರೆ. ಆ ಯಂಗ್ಸ್ಟರ್ಸ್ MLAಗಳು ಅದೇನಕ್ಕೆ ಅವರು ಏನು ಥಿಂಕ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಏನೋ ಒಂದು 5-6 ಬಾರಿ ಗೆದ್ದು ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಿದ್ರಿ ಒಂದು ವಿಡಿಯೋ ಕಾಲ್. ನಿಜವಾಗ್ಲೂ ಇವತ್ತಿನ ಶಾಸಕರು, ಕಾಂಗ್ರೆಸ್ನ ಶಾಸಕರು ಆಗೋಗಿದ್ದಾರೆ. ವಿಡಿಯೋ ಕಾಲ್ ಮೂಲಕ ನಾನು ಆ ಕಾರ್ಯಕ್ರಮ ಉದ್ಘಾಟನೆಗೆ ಬರಲಿಕ್ಕಾಗ್ತಾ ಇಲ್ಲ, ನಾನು ವಿದೇಶ ಪ್ರವಾಸದಲ್ಲಿದ್ದೀನಿ ಅಂತ ಹೇಳ್ತಾರೆ. ನೀವು ಹೇಳಿದ್ರಿ ನಾನು ಮತ ಹಾಕ್ಬೇಕಾದ್ರೆ ವಿಡಿಯೋ ಕಾಲ್ ಮೂಲಕ ಚೆಕ್ ಮಾಡಿಬಿಟ್ಟು ಹಾಕ್ತೀನಿ ಅನ್ನೋ ಹಂತಕ್ಕೆ ಬಂದರೆ ಅವಾಗ ಏನು ಮಾಡ್ತಾರೆ? ಇದೇ 2.5 ವರ್ಷದಿಂದ ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. ಇದನ್ನು ಕೇಳಕ್ಕೆ ಹೋದರೆ ವಿರೋಧ ಪಕ್ಷದವ್ರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಹೌದು, ನಮಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಅಟ್ಲೀಸ್ಟ್ ಜನರ ಪರವಾಗಿ ನೀವು ಧ್ವನಿ ಎತ್ತಿ, ನಾವು ಸುಮ್ಮನೆ ಆಗ್ತೀವಿ. ನೀವು ಧ್ವನಿನೂ ಎತ್ತಲ್ಲ, ಒಂದು ಅಭಿವೃದ್ಧಿ ತರಲ್ಲ. ನಾನು ಯಾವಾಗಲೂ ಕೇಳ್ತಿರ್ತೀನಿ ಕಾಂಗ್ರೆಸ್ ಅವ್ರಿಗೆ, 2.5 ವರ್ಷ ಇಷ್ಟೆಲ್ಲ ಮಾಡ್ತಿದ್ದೀರಾ, ಒಂದೇ ಒಂದು ಅಭಿವೃದ್ಧಿ ನಾವು ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನೀವು CM ಕಿತ್ತಾಡಿ.
ಒಂದು ಯೋಜನೆಗಳನ್ನ ಕರ್ನಾಟಕಕ್ಕೆ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ನೀವು CM ಕಿತ್ತಾಡಿ. ಎಲ್ಲ ಶಾಸಕರು ಈ ಕಡೆ ಮಾನ್ಯ DK ಶಿವಕುಮಾರ್ ಅವ್ರ ಬಣದವ್ರು ಒಂದು ವಾರ ಹೇಳಿಕೆ ಕೊಟ್ಟರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಬಣದವ್ರು ಒಂದು ದಿನ ಹೇಳಿಕೆ ಕೊಡ್ತಾರೆ. ಒಂದು ಸಾತ್ವಿಕ ರಾಜಕಾರಣನ ಸಾಯಿಸಿ ಇವರು ಅದನ್ನ ದಫನ್ ಮಾಡಿ ಹೆಂಗ್ ಬೇಕೋ ಹಂಗೆ ಹುಚ್ಚು ಮದ್ವೆಲಿ ಉಂಡೋನ್ ಜಾಣ ತರ ಆಡ್ತಿದ್ದಾರೆ. ಓಕೆ, ಶಿವಗಂಗಾ ಬಸವರಾಜ್ ಅವರು ಅವ್ರದ್ದು ಇರಲೇಬೇಕಪ್ಪ ಒಂದಾದ್ರು. ಅವ್ರ ಕಮೆಂಟ್ ಇಲ್ಲ ಅಂತಂದ್ರೆ ಈ ಒಂದು ಏನು ಇದನ್ನ ಒಂದು ನಾಟಕ ಅಂತ ಅಂದ್ಕೊಂಡ್ರೆ ಅವರೇ ಮೇನ್ ಕ್ಯಾರೆಕ್ಟ್ರು. ಅವರು ತುಂಬಾ ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ ಅದು. ಸೊ ಅವ್ರೇನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಈಗ ಬಾಲನು ನಮ್ಮದೇ, ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ, ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ. ಏನಾದ್ರು DK ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಮೇಡಮ್ ನೋಡಿ, ನಾಯಿ ಯಾರು? ಈಗ ನೀವು ಹೇಳದಂತ ಮಾತು 100ಕ್ಕೆ 100 ಸತ್ಯ. ಬಹಳ ಅಭಿಪ್ರಾಯ ಮತ್ತೆ ಅಲ್ಲ, ಈಗ ನನಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ನಾನು. ಹಾಗಾದ್ರೆ ನಾಯಿ ಯಾರು? ಬಹಳ ಸ್ಪಷ್ಟವಾಗಿ DK ಶಿವಕುಮಾರ್ ಅವ್ರ ಗುಂಪನ್ನೇ ಅವ್ರು ಟಾರ್ಗೆಟ್ ಮಾಡಿ ಹೇಳಿದ್ರು. ಅವ್ರು ಏನಂದ್ರು, ನೀವು ನಾಯಿ ಹೈಕಮಾಂಡ್, ಶಾಸಕರು ಅನ್ನೋದು ನಾಯಿ ಹೈಕಮಾಂಡ್ ನೋ ಇರ್ಬೋದೇನೋ.